ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಅಂದರೆ ನಿಮ್ಗೊಂದು ಸರ್ಪ್ರೈಸು ಫ್ರೆಂಡ್ಸ್. ಏನಂದರೆ ನಾವು ಟ್ರಿಪ್ಪಿಗೆ ಹೋಗ್ತಿದ್ದೀವಿ. ಸೊ ಎಲ್ಲಿಗೆ ಏನು ಅನ್ನೋದನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಸೊ ಅದಕ್ಕೆ ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಶಾಪಿಂಗ್ ಮಾಡೋಣ ಅಂತ ಡಿಸೈಡ್ ಮಾಡಿ ಇವಾಗ ಹೊರಟಿದ್ದೀವಿ. ಸೊ ಒಂದೆರಡು ಜೊತೆ ನಾನು ಆನ್ಲೈನಲ್ಲಿ ತರಿಸಿದ್ದೆ, ಅದು ಅಷ್ಟು ಇಷ್ಟ ಆಗಿಲ್ಲ. ಸೊ ಹಾಗಾಗಿ ಅದನ್ನು ರಿಟರ್ನ್ಗೆ ಹಾಕಿಬಿಟ್ಟು ಇವಾಗ ಆಫ್ಲೈನ್ ಶಾಪಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿದ್ದೀನಿ. ದೀಪಕ್ಕೂ ಸ್ವಲ್ಪ ಶಾರ್ಟ್ಸ್ ಎಲ್ಲ ಬೇಕಿತ್ತು. ಸೊ ಹಾಗಾಗಿ ಇವಾಗ ಹೊರಟಿದ್ದೀವಿ ಇಬ್ಬರೂ. ಸೊ ಏನೇನು ಶಾಪಿಂಗ್ ಮಾಡ್ತೀವಿ ಅಂತ ನಾವು ಟ್ರಿಪ್ಪಿಗೆ ಏನೇನು ಶಾಪಿಂಗ್ ಮಾಡ್ತೀವಿ ಅಂತ ನಾನು ಈ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಹೋಗೋಣ, ಲೆಟ್ಸ್ ಗೋ. ಏನು ಫುಲ್ ಎಕ್ಸೈಟೆಡಾ? ಫುಲ್ ಎಕ್ಸೈಟೆಡ್. ಎಷ್ಟು ಸಾವಿರಕ್ಕೆ ಶಾಪಿಂಗ್ ಮಾಡಿಸ್ತಿದ್ಯಾ? ಬಾ, 10,000 20,000 ಎಷ್ಟು ಮಾಡ್ತೀಯ ನೋಡು. ಸೊ ಫ್ರೆಂಡ್ಸ್, ಒಂದೆರಡು ಜೊತೆ ಬಟ್ಟೆ ತಗೋಬೇಕಂತ ಅನ್ಕೊಂಡಿದ್ದೀನಿ. ಹಂಗೆ ಅನ್ಕೊಂಡು ಹೋಗ್ತಿದ್ದೀನಿ. ಅಲ್ಲಿ ಎಷ್ಟು ಜೊತೆ ತಗೋತೀನಿ ನಂಗಂತೂ ಗೊತ್ತಿಲ್ಲ. ನಂಗೆ ಎಷ್ಟು ಜೊತೆ? ನಿಂಗೆ ಒಂದು ಜೊತೆ. ಫ್ರೆಂಡ್ಸ್ ಅಲ್ಲಿ ಉಲ್ಟಾಗಿರ್ತದೆ, ನಂದೇ ಜಾಸ್ತಿ ಆಗಿರ್ತದೆ, ಇವಳು ಒಂದೇ ಒಂದು ಜೊತೆ ಆಗಿರ್ತದೆ ಅಷ್ಟೇ. ಎಂಥದ್ದು ಇಲ್ಲ ಫ್ರೆಂಡ್ಸ್. ಸೊ ಬನ್ನಿ ಇವಾಗ ಹೋಗೋಣ ಶಾಪಿಂಗ್. ಏನೇನು ಮಾಡ್ತೀವಿ ಅಂತ ನಾವು ಬನ್ನಿ ಫ್ರೆಂಡ್ಸ್ ಹೋಗೋಣ. ಫ್ರೆಂಡ್ಸ್, ನಾವು ಮನೆಯಿಂದ ಹೊರಟು ದೀಪಕ್ಕಿಗೆ ಗಾಡಿಗೆ ಆಯಿಲ್ ಬೇಕಿತ್ತಂತೆ. ಸೊ ಅದಕ್ಕೆ ಇಲ್ಲಿ ಆಯಿಲ್ನ ತಗೊಳಕ್ ಬಂದ್ವಿ. ಸೊ ಆಯಿಲ್ ತಗೊಂಡು ಇವಾಗ ಡೈರೆಕ್ಟು ಶಾಪಿಂಗ್ ಹೋಗೋಣ ಅಂತ ಹೊರಟಿದ್ವಿ. ನಾವು ಡೈರೆಕ್ಟು ಮನ್ನಾರ್ಸಿಗೆ ಹೋದ್ವಿ ಫ್ರೆಂಡ್ಸ್. ಅಲ್ಲಂತೂ ತುಂಬಾ ಅಂದರೆ ತುಂಬಾ ರಶ್ ಇತ್ತು. ಆದ್ರೂ ಪರವಾಗಿಲ್ಲ, ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ, ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಬಟ್ ಏನಂದ್ರೆ ಒಂದು ಚೂರುನು ಚೆನ್ನಾಗಿರೋ ಕಲೆಕ್ಷನ್ಸೇ ಇರಲಿಲ್ಲ. ಅದರಲ್ಲೂ ನನಗೆ ಇಷ್ಟ ಆಗೋದು ಸಿಕ್ಲಿಲ್ಲ. ಸೊ ಅದಕ್ಕೆ ನಾನು ಹೇಳಿದೆ ದೀಪಕ್ಗೆ ಬೇರೆ ಅಂಗಡಿಗಳಲ್ಲೆಲ್ಲಾದ್ರೂ ಹೋಗ್ಬಿಟ್ಟು ತಗೊಂಬರೋಣ ಅಂತ ಅಂದ್ಬಿಟ್ಟು ಒಂದು ಅಂಗಡಿಗೆ ಬಂದ್ವಿ. ಸೊ ಅಲ್ಲಿ ಈ ಟಾಪ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫ್ರೆಂಡ್ಸ್. ಇಲ್ಲಿ ಆರೆಂಜ್ ಕಾಣಿಸ್ತಿದೆಯಲ್ಲ ಅದು. ಸೊ ಅದೇ ಥರ ವೆರೈಟಿಲಿ ಯಾವುದಾದ್ರೂ ಒಂದು 2-3 ತೋರಿಸಿ ಅಂತ ಅಂದ್ಬಿಟ್ಟು ನೋಡಿದೆ. ಇದೊಂದು ಟಾಪ್ ನನಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ಇನ್ನೊಂದು 2-3 ಟಾಪ್ಸು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಕ್ಕೇ ಒಟ್ಟಿಗೆ ಒಂದು 3 ಟಾಪ್ಸ್ ಏನಾದರೂ ತೊಗೊಬಿಡೋಣ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ತಾನೆ ಇದ್ದೆ. ಸೊ ಫ್ರೆಂಡ್ಸ್ ನೋಡಿ, 3 ಟಾಪ್ನ ತಗೊಂಡೆ, ಸೆಲೆಕ್ಟ್ ಮಾಡಿಬಿಟ್ಟು ಇಷ್ಟ ಆಯಿತು. ಅದಾದಮೇಲೆ ನೆಕ್ಸ್ಟ್ ಇನ್ನೇನು ಮೈಸೂರಿಗೆ ಬಂದಿದ್ದೀವಲ್ಲ ಅಂದ್ಬಿಟ್ಟು ಚಿಕನ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಫ್ರೈ ಮಾಡಿ ನೋಡಪ್ಪ, ಇಲ್ಲಿ ನಾವು ಚಿಕನ್ ತಗೊಳ್ಳೋದು. ಬನ್ನಿ ಅವ್ರ ಹತ್ರ ತಗೊಳ್ಳಿ, ಕಮ್ಮಿಯಾಗಿ ಕೊಡ್ತಾರೆ. ಅವ್ರ ಅಂಗಡಿ ಹೆಸರು ತೋರಿಸ್ಬಿಡು. ಅವ್ರ ಅಂಗಡಿ ಹೆಸರು ಏನೂ ಇಲ್ಲ. ಮೊಟ್ಟೆ ಕೋಳಿ 200 ರೂಪಾಯಿ ಅಂತೆ ಫ್ರೆಂಡ್ಸ್ kg. ಇದು ನಾರ್ಮಲ್ ಕೋಳಿನೇ 280 ಅಂತೆ kg. ಸೊ ಇಲ್ಲಿ ಬಂದರೆ ಫುಲ್ಲು ಮಾರ್ಕೆಟು. ಎಲ್ಲ ಥರ ನಾನ್ ವೆಜ್ಜು ಸಿಗುತ್ತೆ. ಫಿಶ್ಶು, ಮಟನ್ನು, ತಲೆಕಾಲು, ಬೋಟಿ ಎಲ್ಲ. ನಾವು ವಿಂಗ್ಸು ಮತ್ತು ಲಿವರು ಮತ್ತು ಚಿಕನ್ ತೊಗೊಂಡೋಗೋಣ ಅಂತ ಬಂದಿದ್ದೀವಿ. ಸೊ ದೀಪಕ್ ಅವ್ರು ತಗೋತವ್ರೆ. ಸೊ ಫ್ರೆಂಡ್ಸ್, ಇವಾಗ ಚಿಕನ್ ಎಲ್ಲ ತೊಗೊಂಡ್ವಿ, ಹೋಗ್ತಿದ್ದೀವಿ. ದೀಪಕ್ ಅವ್ರಿಗೆ ಇನ್ನೂ ಬಟ್ಟೆ ತೊಗೊಂಡಿಲ್ಲ. ಸೊ ಅವರಿಗೆ ಒಂದು ಶಾಪಲ್ಲಿ ಹೋಗಿ ತೊಗೋಬೇಕು. ಹುಡುಕ್ತಿದ್ದೀವಿ ಎಲ್ಲಿ ಹೋಗೋದು ಅಂತ. ಸೊ ಅಲ್ಲಿ ಹೋಗ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ಏನಂದರೆ ದೀಪಕ್ಗೆ 2 ಪ್ಯಾಂಟ್ ತೊಗೊಂಡ್ವಿ. ಸೊ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಹೊಟ್ಟೆ ತುಂಬ ಸೇರಾಯಿತು ಸರ್ ಫ್ರೆಂಡ್ಸ್. ಮನೆಗೆ ಹೋಗೋಷ್ಟರಲ್ಲಿ ಸಂಜೆ ಆಗ್ಬಿಡುತ್ತೆ. ಸೊ ಅದಕ್ಕೆ ಹೋಟೆಲಲ್ಲಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಸೊ ನೋಡಿ, ನಾನು ಕುಷ್ಕ ತಗೊಂಡೆ, ಇವರು ಬಿರಿಯಾನಿ ತಗೊಂಡವ್ರೆ. ಸೊ ತಿನ್ಕೊಂಡು ಇವಾಗ ಹೊರಡ್ತೀನಿ. ಆಮೇಲೆ ಚಿಕನ್ ಚಿಲ್ಲಿ ತಗೊಂಡಿದ್ದೀವಿ ಹಾಫ್. ಸೊ ಇಲ್ಲಿ ನಾವು ಯಾವಾಗಲೂ ರೆಗ್ಯುಲರಾಗಿ ಬರ್ತೀವಿ. ಈ ಕಡೆ ಬಂದಾಗ ಈ ಹೋಟೆಲ್ ಹೆಸರು ಡ್ರೈವರ್ಸ್ ಅಂತ. ಸಕ್ಕತ್ತಾಗೈತೆ ಫ್ರೆಂಡ್ಸ್. ಇಲ್ಲಂತೂ ಊಟ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಏನು ತಿಂದ್ರೂ ಚೆನ್ನಾಗಿರುತ್ತೆ. ಸೊ ನಾನು ಕುಷ್ಕ, ಇವ್ರು ಬಿರಿಯಾನಿ ತೊಗೊಂಡವ್ರೆ. ಅದು ಸಕ್ಕತ್ತಾಗೈತೆ, ಟೇಸ್ಟ್ ಮಾಡಿ ಹೇಳ್ತೀನಿ. ಹಂಗೆ ಐತೆ ಬಿರಿಯಾನಿ. ಸೊ ಫ್ರೆಂಡ್ಸ್, ಊಟ ಮಾಡಿಬಿಟ್ಟು ಮನೆಗೆ ಹೋಗ್ತೀವಿ. ಸೊ ಅಲ್ಲಿ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ಸೊ ಫ್ರೆಂಡ್ಸ್, ನಾನ್ ವೆಜ್ ತಿಂದಾಗ ಗೊತ್ತಲ್ವಾ, ನಾವು ಪಾನ್ ತಿಂದೇ ತಿಂತೀವಿ. ಸೊ ಇವ್ರಿಗೆ ಒಂದು ಪಾನು, ನನಗೆ ಒಂದು ಪಾನು. ಚೆನ್ನಾಯ್ತಾ? ನನಗೆ2 ಒಟ್ಟಿಗೆ ಹಾಕೊಳಕ್ಕಾಗಲ್ಲ ಫ್ರೆಂಡ್ಸ್. ನೋಡಿ, ಅದೇ ಪಾನ್ ಅಂಗಡಿ. ಮನೆಗೆ ಹೋಗಿ ಸಿಗ್ತೀವಿ. ಬಾಯ್ ಬಾಯ್.
ನೆನ್ನೆ ಎಲ್ಲ ಫುಲ್ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ನೆನ್ನೆ ಪ್ಯಾಕ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಡ್ರೆಸ್ಸಸ್ ಎಲ್ಲ. ಸೊ ಇವತ್ತು ನಾನು ಬ್ಯಾಗ್ನ ಪ್ಯಾಕ್ ಮಾಡ್ತಿದ್ದೀನಿ. ಸೊ ಈ ಕಡೆ ಇರೋದು ಫುಲ್ಲು ನಂದು, ಈ ಕಡೆ ಇರೋದು ಫುಲ್ಲು ದೀಪಕ್ದು. ಸೊ ಏನು ಅಂದರೆ ಒಂದು 4-5 ದಿನ ಇರಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದಕ್ಕಾದಷ್ಟು ಬಟ್ಟೆಗಳನ್ನ ನಾನು ತೊಗೊಂಡಿದ್ದೀನಿ. ಆದಷ್ಟು ಎಲ್ಲ ಲೈಟ್ ವೇಟೇ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಏನಕ್ಕಂದರೆ ಆ ಕಡೆ ಎಲ್ಲ ಬೀಚ್ ಅಲ್ವಾ, ಸೊ ಸೆಕೆ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೆ ಲೈಟ್ ವೇಟೇ ತೊಗೊಂಡಿದ್ದೀನಿ. ಸೊ ಅಂತ ಏನು ಲಗೇಜ್ ಅನಿಸ್ತಿಲ್ಲ. ಲಾಸ್ಟ್ ಟೈಮು ವೇಳಾಂಗಣಿಗೆ ಹೋಗ್ಬೇಕಾದ್ರೆ ನಾವು ತುಂಬ ಬಟ್ಟೆಗಳು ವೆಯ್ಟ್ ಎಲ್ಲ ತೊಗೊಂಡಿದ್ವಿ. ಈ ಸಲ ಲೈಟ್ ವೆಯ್ಟ್ ಅಂತ ಅನ್ನಿಸ್ತಿದೆ ನನಗೆ. ಸೊ ಎತ್ಕೊಳ್ಳೋದು ದೀಪಕ್ ಅಲ್ವ, ನನಗೆ ಗೊತ್ತಿಲ್ಲ ಯಾವ ಥರ ಅನಿಸುತ್ತೆ ಅಂತ. ಸೊ ಬನ್ನಿ ಇವಾಗ ಪ್ಯಾಕ್ ಮಾಡೋಣ. ಇದು ನನ್ನ ಪ್ಯಾಕಿಂಗ್ ವಿಡಿಯೋ. ಸೊ ಏನೇನು ನಾವು ಪ್ಯಾಕ್ ಮಾಡ್ತೀನಿ ಅಂತ ಇದ್ರಲ್ಲಿ ತೋರಿಸ್ತೀನಿ. ಏನಪ್ಪ ಅಂದರೆ ಒಂದು ಟಾಪ್ಸ್ಗಳು ಮತ್ತು ಇದು ತೊಗೊತಿದ್ದೀನಿ ನಂದು. ಅದಾದ್ಮೇಲೆ ಟೆಂಪಲ್ಸ್ಗೆಲ್ಲ ಹೋಗ್ಬೇಕಲ್ಲ ಫ್ರೆಂಡ್ಸ್, ಸೊ ಅದಕ್ಕೆ ಕುರ್ತಾಗಳು ಬೇಕೇ ಬೇಕು. ಸೊ ಅದನ್ನು ತೊಗೊತಿದ್ದೀನಿ. ಅದಾದಮೇಲೆ ದೀಪಕ್ಗೆ ಶರ್ಟ್ಸು ಮತ್ತು ಪ್ಯಾಂಟ್ಸು. ಸೊ ಇದು ಅದಾದಮೇಲೆ ಬೀಚಲ್ಲಿ ಆಟ ಆಡೋಕ್ಕೆ ಅಂತ ಅಂದ್ಬಿಟ್ಟು ಈ ಥರ ಟೀ ಶರ್ಟ್ಸು ಮತ್ತು ಶಾರ್ಟ್ಸ್ನ ತೊಗೊಂಡಿದ್ದಾರೆ. ಸೊ ಇನ್ನು ಯಾವುದಾದ್ರೂ ಟೆಂಪಲ್ಲು ಹೋದರೆ ಪಂಚೆ ಅಂತೂ ಕಂಪಲ್ಸರಿ ಅಂತೆ ಆ ಕಡೆ ಎಲ್ಲ. ಸೊ ಪಂಚೆ ಮತ್ತು ಬನಿಯನ್ನು. ಸೊ ನೈಟ್ ಏನಾದರೂ ರೂಮಲ್ಲಿ ಮಲ್ಕೊಳ್ಳೋಕ್ಕೆ ಅಂದರೆ ಸ್ವಲ್ಪ ಲೈಟ್ ವೆಯ್ಟಾಗಿ ಏನಾದರೂ ತೊಗೊಳ್ಳೋಣ ಅಂತ ಇದೊಂದು ಬೆಡ್ಶೀಟ್ ತೊಗೊಂಡಿದ್ದೀವಿ. ಸೊ ಇನ್ನು ಮಿಕ್ಕಿದೆಲ್ಲ ಮಾಮೂಲಿ ನಮ್ಮದು ಮೇಕಪ್ಪು ಮತ್ತು ಟೂತ್ಪೇಸ್ಟು, ಬಾತ್ ಅಂದರೆ ಸ್ನಾನಕ್ಕೆಲ್ಲ ಏನೇನು ಬೇಕೋ ಅದು. ಸೊ ಇದಿಷ್ಟು ನಾನು ಇವಾಗ ನಿಮಗೆ ಪ್ಯಾಕ್ ಮಾಡ್ತೀನಿ. ಸೊ ಪ್ಯಾಕ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ ಎಷ್ಟು ದಪ್ಪ ಬ್ಯಾಗ್ ಆಗುತ್ತೆ ಅಂತ. ಫ್ರೆಂಡ್ಸ್, ಟ್ರಿಪ್ಗಳನ್ನ ಏನಕ್ಕೆ ಪ್ಲ್ಯಾನ್ ಮಾಡಬೇಕು ಅಂತ ನಾನು ಇಲ್ಲೊಂದು ಸಣ್ಣದಾಗಿ ಚಿಕ್ಕದಾಗಿ ಹೇಳ್ತೀನಿ. ಏನಂದರೆ ಈಗ ನಮ್ಮ ಜೀವನದಲ್ಲಿ ಕೆಲಸ, ಓದೋದು, ಜವಾಬ್ದಾರಿ ಇದೇ ಆಗೋಗ್ಬಿಟ್ಟಿರುತ್ತೆ. ನಮ್ಮ ಪಾರ್ಟ್ನರ್ಸಿಗೆ ಅಂತ ಅಂದರೆ ವ್ಯಾಲ್ಯೂಯಬಲ್ ಟೈಮ್ನ ನಾವು ಕೊಡೋಕ್ಕಾಗಿರಲ್ಲ. ಹಾಗಾಗಿ ಇವಾಗ ನಾವು ಒಂದು ಟ್ರಿಪ್ನ 3 ತಿಂಗಳಿಗೋ 6 ತಿಂಗಳಿಗೋ ಒಂದು ಸಣ್ಣದಾಗಿ ಮಾಡಿದ್ರೆ ನಮಗೂ ಕೂಡ ಮೈಂಡ್ ರಿಲೀಫ್ ಆಗುತ್ತೆ. ಅದಾದಮೇಲೆ ನಮ್ಮ ಪಾರ್ಟ್ನರ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಚಾನ್ಸ್ ಸಿಗುತ್ತೆ. ನಾವು ಟ್ರಾವೆಲ್ ಮಾಡಬೇಕಾದ್ರೆ ಸಣ್ಣ ಒಂದು ಚಾಲೆಂಜಸ್ ಸಿಗ್ಬೋದು. ಅದನ್ನು ಇಬ್ಬರು ನಾವು ಅನುಸರಿಸ್ಕೊಂಡು ಹೇಗೆ ಆ ಸವಾಲನ್ನ ಎದುರಿಸ್ತೀವಿ, ಅದಾದ್ಮೇಲೆ ಮೊಬೈಲ್ ಇಲ್ಲದೆ ಅಥವಾ ಬೇರೆ ಯಾವ ಥರನಾದ್ರೂ ಒಂದು ಚಾಲೆಂಜಸ್ ಸಿಗ್ಬೋದು. ಅದನ್ನೆಲ್ಲ ನಾವು ಇಬ್ರು ಕಷ್ಟಪಟ್ಟು ಹೇಗೆ ಅದನ್ನ ಇದು ಮಾಡ್ತೀವಿ, ಒಬ್ರನ್ನೊಬ್ರು ಹೇಗೆ ಅರ್ಥ ಮಾಡ್ಕೋತೀವಿ. ಕೆಲವ್ರು ಅನ್ಕೋತಾರೆ, ಅಯ್ಯೋ ಈ ಥರ ಟ್ರಿಪ್ ಎಲ್ಲ ಹೋದ್ರೆ ಸುಮ್ಮನೆ ಕಾಸೆಲ್ಲ ಖರ್ಚು ಏನಕ್ಕೆ ಅಂತ. ದೂರದ ಊರಿಗೆ ಹೋಗಬೇಕು ಅಂತ ಏನಿಲ್ಲ. ಎಲ್ಲಾದರೂ ಸಣ್ಣದಾಗೆ ಹತ್ರದಲ್ಲೇ ಇರೋ ಒಂದು ಸ್ಥಳಕ್ಕೆ ಹೋದ್ರೂ ಅದು ಕೂಡ ನಮ್ಮ ಪಾರ್ಟ್ನರ್ ಜೊತೆ ಎಷ್ಟು ಮೆಮೊರೇಬಲ್ ಆಗಿರುತ್ತೆ ಅಲ್ವಾ. ಸೊ ಇದು ಕೂಡ ಮ್ಯಾಟ್ರ್ ಆಗುತ್ತೆ. ಹೇಳ್ತಾ ಇರೋದು, ನಿಮ್ಮ ಪಾರ್ಟ್ನರ್ ಜೊತೆ ಒಂದು ವ್ಯಾಲ್ಯೂಯಬಲ್ ಟ್ರಿಪ್ನ ಪ್ಲ್ಯಾನ್ ಮಾಡಿ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿ ಅಂತ. ಸೊ ಇದರಿಂದ ನಮಗೆ ಮೆಮೊರಿನೂ ಸಿಗುತ್ತೆ ಮತ್ತು ನಮ್ಮಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಕೂಡ ಚೆನ್ನಾಗಿರುತ್ತೆ. ಸೊ ಇದು ನನ್ನ ಸಣ್ಣ ಮಾತು ಅಂದರೆ ಪಾರ್ಟ್ನರ್ಸಿಗೆ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಪ್ಯಾಕಿಂಗ್. ಸೊ ಇವಾಗ ಏನೇ ಇದ್ರು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾಳೆ ಎಲ್ಲಿಗೆ ಹೋಗ್ತಿದ್ದೀವಿ, ಎಷ್ಟೊತ್ತಿಗೆ ಹೋಗ್ತಿದ್ದೀವಿ ಅಂತ ನಾಳೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.